ನಮಸ್ಕಾರ. ನಾನು ಡಾಕ್ಟರ್ ಚಂದ್ರಶೇಖರ್ ಬೆಳ್ಳೂಡಿ, ಪಾರ್ಶ್ವವಾಯು ಪುನಶ್ಚೇತನ ತಜ್ಞ. ಪ್ರೆಸೆಂಟ್ಲಿ ನಾನು DC ಇಂಟರ್ನ್ಯಾಷನಲ್ ಪಾರ್ಶ್ವವಾಯು ಪುನಶ್ಚೇತನ ಕೇಂದ್ರ, ವಿಜಯನಗರ, ಬೆಂಗಳೂರು ಇದರ ಸಂಸ್ಥಾಪಕ, ನಿರ್ದೇಶಕ ಹಾಗೂ ಚೀಫ್ ಫಿಸಿಯೋಥೆರಪಿಸ್ಟ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಕಳೆದ 7 ಸಂಚಿಕೆಗಳಲ್ಲಿ ನಾವು ಲಕ್ವಾ ಬಗ್ಗೆ ವಿವರವಾಗಿ ತಿಳ್ಕೊಂಡಿದ್ದೇವೆ. ಅಂದರೆ ಲಕ್ವಾ ಅಂದರೆ ಏನು ಅಂದರೆ ಮೆದುಳಿನ ಆಘಾತ, ಇಂಗ್ಲೀಷಲ್ಲಿ ನಾವು ಬ್ರೈನ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಇದರಲ್ಲಿ ಹಾಗಂದರೆ ಏನು, ಯಾಕೆ ಬರುತ್ತೆ, ಯಾರಿಗೆ ಬರುತ್ತೆ, ಅದಕ್ಕೆ ಕಾರಣಗಳು, ಲಕ್ವಾದಲ್ಲಿನ ವಿಧಗಳು, ಮತ್ತು ಲಕ್ವಾ ಬಂದ ರೋಗಿ ಹೇಗೆ ಏನೇನು ಕ್ರಮಗಳನ್ನು ತಗೋಬೇಕಾಗುತ್ತೆ, ಲಕ್ವಾ ಬಂದಾಗ ಹಾಸ್ಪಿಟ್ಲಲ್ಲಿ ಯಾವ ರೀತಿಯಾದ ಚಿಕಿತ್ಸಾ ಕ್ರಮಗಳ ಬಗ್ಗೆ, ಮನೆಗೆ ಬಂದಾಗ ರೋಗಿಯನ್ನು ಹೇಗೆ ಕೇರ್ ಮಾಡಬೇಕು, ಮತ್ತು ಯಾವುದು ವೈಜ್ಞಾನಿಕ ಚಿಕಿತ್ಸೆಗಳು, ಯಾವುದು ಅವೈಜ್ಞಾನಿಕ ಚಿಕಿತ್ಸೆಗಳು, ಅವುಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಅದೇ ರೀತಿ ಮೆದುಳಿನ ಬಗ್ಗೆ, ಮೆದುಳು ಅಂದರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ನರಕೋಶಗಳ ಬಗ್ಗೆ, ಮತ್ತು ಹೇಗೆ ಲಕ್ವಾ ಸಂಭವಿಸಿದಾಗ ನರಕೋಶಗಳ ಯಾವ ರೀತಿ ವರ್ಕ್ ಮಾಡ್ತವೆ ಇದರಲ್ಲಿ, ಹಾಗೆ ಹೇಗೆ ಪುನಶ್ಚೇತನ ಪ್ರಕ್ರಿಯೆಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಆ್ಯಕ್ಚುಲಿ ಇದರಲ್ಲಿ ಅದಕ್ಕೆ ಯಾವ್ಯಾವ ರೀತಿ ಚಿಕಿತ್ಸೆ ಬೇಕು ಅನ್ನೋದನ್ನು ನಾನು ವಿವರವಾಗಿ ತಿಳಿಸ್ಕೊಟ್ಟಿದ್ದೇನೆ. ಇದರಲ್ಲಿ ಇವತ್ತು ನಾನು ನಿಮಗೆ DC ಇಂಟರ್ನ್ಯಾಷನಲ್ ಪಾರ್ಶ್ವವಾಯು ಪುನಶ್ಚೇತನ ಕೇಂದ್ರ, ವಿಜಯನಗರ, ಬೆಂಗಳೂರು ಇದರ ಬಗ್ಗೆ ತಿಳಿಸ್ಕೊಡ್ತೇನೆ. ಈ ಸೆಂಟರ್ನ ನಾವು ಸುಮಾರು 25 ವರ್ಷಗಳ ಹಿಂದೆ ನಾವು ಸ್ಥಾಪಿಸಿದ್ವಿ. ಅಲ್ಲಿಂದ ಇಲ್ಲಿಯ ತನಕ ನಾವು ಈ ಲಕ್ವಾ ರೋಗಿಗಳ ಬಗ್ಗೆ ನಿರಂತರ ಸಂಶೋಧನೆಗಳು ಮತ್ತು ಸುಧಾರಿತ ಸಂಶೋಧನೆಗಳು ಹಾಗೂ ಸುಧಾರಿತ ಚಿಕಿತ್ಸಾ ವಿಧಾನಗಳನ್ನು ಅಭಿವೃದ್ಧಿಪಡಿಸುತ್ತಾ ಕೆಲಸ ಮಾಡ್ತಾ ಬರ್ತಾಯಿದ್ದೀವಿ. ಆ್ಯಕ್ಚುಲಿ ಇದರಲ್ಲಿ ನಾವು ಸಾಕಷ್ಟು ಅಭಿವೃದ್ಧಿನ ಕಂಡಿದ್ದೇವೆ. ಅಂದರೆ ಯಾವ ಮಟ್ಟಿಗೆ ಅಂದರೆ, ಇಲ್ಲಿವರೆಗೂ ಏನಂದರೆ ಲಕ್ವಾ ರೋಗಿಗಳನ್ನು ಗುಣಪಡಿಸೋದು ಅಂದರೆ ಅದೊಂದು ದೊಡ್ಡ ಸಾಹಸವಾಗಿತ್ತು. ಆ್ಯಕ್ಚುಲಿ ಅದರಲ್ಲಿ ಕೆಲವೊಂದು ಕೇಸ್ಗಳನ್ನು ನಾವು ವರ್ಷಗಟ್ಟಲೆ ತೊಗೊಳ್ತಾ ಇತ್ತು. ಆ್ಯಕ್ಚುಲಿ ಇದರಲ್ಲಿ ಕೆಲವೊಮ್ಮೆ 2 ವರ್ಷ, ಕೆಲವೊಮ್ಮೆ 3 ವರ್ಷ, ಕೆಲವೊಮ್ಮೆ 10 ವರ್ಷ ತೊಗೊಂಡಿದ್ದು ಇದೆ ಆ್ಯಕ್ಚುಲಿ ಇದರಲ್ಲಿ. ಆದರೆ ಇವತ್ತು ವೈಜ್ಞಾನಿಕ ಚಿಕಿತ್ಸಾ ಕ್ರಮಗಳ ಸಂಶೋಧನೆಗಳ ಫಲವಾಗಿ ಇವತ್ತು ನಾವು ಲಕ್ವಾ ಚಿಕಿತ್ಸೆನ ತುಂಬ ಸುಲಭಪಡಿಸಿದ್ದೇವೆ. ಆ್ಯಕ್ಚುಲಿ ಇದರಲ್ಲಿ ಯಾಕಂದರೆ ಅದಕ್ಕೆ ಅಂತಲೇ ನಾವು ಎಕ್ವಿಪ್ಮೆಂಟ್ಸ್ಗಳನ್ನ ನಾವು ನಮ್ಮ ಸೆಂಟ್ರಲ್ಲಿ ನಾವು ಅಭಿವೃದ್ಧಿಪಡಿಸಿ ಚಿಕಿತ್ಸೆ ನೀಡ್ತಾ ಬಂದಿದ್ದೇವೆ. ಹಾಗೂ ಪೇಷಂಟ್ಗಳು ಅಷ್ಟೇ ಇದೆ. ಆ್ಯಕ್ಚುಲಿ ಬೇಗನೆ ಗುಣಪಡಿಸ್ಬೋದು. ಆ್ಯಕ್ಚುಲಿ ಇವತ್ತು ಈ ಸೆಂಟರ್ನ ವಿಶೇಷತೆ ಏನೆಂದರೆ, ಇಲ್ಲಿ ನಾವು ಲಕ್ವಾಗಂತಲೇ ನಾವು ಈ ಸೆಂಟ್ರನ್ನ ಡಿಸೈನ್ ಮಾಡಿದ್ದೀವಿ. ಅಂದರೆ ಲಕ್ವಾಗೆ ಈಗ ಮೆದುಳಿನ ಆಘಾತ ಅಥವಾ ಲಕ್ವಾ ಪಾರ್ಶ್ವವಾಯುಗೆ ಅಂತಲೇ ನಾವು ಒಂದೊಂದನ್ನು ಪೇಷಂಟ್ಗಳಲ್ಲಿ ಏನೇನು ಸಮಸ್ಯೆಗಳು ಬರ್ತಾರೆ, ಸಮಸ್ಯೆಗೆ ಅಂದರೆ ಕೆಲವೊಮ್ಮೆ ಭುಜದ ಸಮಸ್ಯೆ ಆಗ್ಬೋದು, ಮತ್ತು ಕೈಗಳ ಸಮಸ್ಯೆ ಆಗ್ಬೋದು, ಬೆರಳಿನ ಸಮಸ್ಯೆ ಆಗ್ಬೋದು, ಸೊಂಟದ ಸಮಸ್ಯೆ ಆಗ್ಬೋದು, ತೊಡೆಯ ಸಮಸ್ಯೆ ಆಗ್ಬೋದು, ಮತ್ತು ನಂತರ ಕಾಲಿನ ಸಮಸ್ಯೆ ಆಗ್ಬೋದು, ನಡೆಯೋದಾಗ್ಬೋದು. ಇದಕ್ಕೆ ಪ್ರತಿ ಹಂತದಲ್ಲೂ ನಾವು ಪೇಷಂಟ್ಗೆ ಅಥವಾ ರೋಗಿಯ ತೊಂದರೆಗಳಿಗೆ ತಕ್ಕಂತೆ ವಿವರವಾಗಿ ನಾವು ಸಂಶೋಧನೆ ಮಾಡಿ ಅದಕ್ಕೆ ಅಂತಲೇ ನಾವು ಎಕ್ವಿಪ್ಮೆಂಟ್ಸ್ಗಳನ್ನ ಡೆವಲಪ್ ಮಾಡಿದ್ದೇವೆ. ಹಾಗಾಗಿ ಏನಂದರೆ ಇವತ್ತು ಲಕ್ವಾ ಚಿಕಿತ್ಸೆ ತುಂಬ ಸುಲಭ. ಇದರಲ್ಲಿ ಲಕ್ವಾ ಬಂದಮೇಲೆ ನಮ್ಮ ಲೈಫ್ ಹಾಳಾಗ್ಬಿಡ್ತು, ಏನೂ ಮಾಡೋಕ್ಕಾಗಲ್ಲ, ಇನ್ನು ನನ್ನ ಲೈಫ್ ಮುಗಿದೇ ಹೋಯ್ತು, ನಾನಿನ್ನು ಮನೆಯಲ್ಲಿ ಮೂಲೆ ಗುಂಪು ಅಂತ ಆ ಥರ ಯಾವುದೂ ಬೇಕಾಗಿಲ್ಲ. ಲಕ್ವಾ ಎಷ್ಟೇ ಹೇಳಿದಿರಲಿ, ಅದು 1 ವರ್ಷ ಆಗಿರಲಿ, 5 ವರ್ಷ ಆಗಿರಲಿ, 10 ವರ್ಷ ಆಗಿರಲಿ, ಯಾವುದೇ ಹಂತದಲ್ಲಿದ್ದರೂ ನಾವು ಸರಿಪಡಿಸ್ಬೋದು. ಮತ್ತು ಯಾವುದೇ ಏಜ್ ಆಗಿರಲಿ, ಅದು ಮಗುವಾಗಿರಲಿ, ಈಗ ಮಗುವಲ್ಲಾಗಿ ಸ್ಟ್ರೋಕ್ ಆಗಿ ನಿಮಗೆ
ಅದು 3 ವರ್ಷ ಆಗಿರಲಿ, 4 ವರ್ಷ ಆಗಿರಲಿ, 10 ವರ್ಷದ ಮಕ್ಕಳಿದ್ರೂ ಸಹ ನಾವು ಸರಿಪಡಿಸ್ಬೋದು. ಅದೇ ರೀತಿ ಎಷ್ಟೇ ಹೇಳಿದಿರಲಿ, ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಈಗ ನಮ್ಮ ಸೊಸೈಟಿಲಿ ಹೆಂಗಿದೆ ಅಂದರೆ 1-2 ವರ್ಷ ಬಂದರೆ ಆಯಿತು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಕೈ ಚೆಲ್ಲಿ ಕುಳಿತುಬಿಡ್ತಾರೆ ಆ್ಯಕ್ಚುಲಿ ಇದರಲ್ಲಿ. ಸೊ ಹಾಗೇ ಇಲ್ಲ ಈಗ ಆ್ಯಕ್ಚುಲಿ ನೀವು ಹೋಪ್ಸನ್ನೇ ಕಳ್ಕೊಂಬಿಟ್ಟು ಮನೆಯಲ್ಲೇ ಕೂತಿರುವಂಥ ರೋಗಿಗಳು ಸಹ ನಮ್ಮನ್ನು ಸಂಪರ್ಕಿಸ್ಬೋದು. ಅವರಿಗೆ ನಾವು ಚೆಕ್ ಮಾಡಿ ನಾವು ಹೇಳ್ತೇವೆ. ಆಗುತ್ತೆ ಅಂದರೆ ಡೆಫಿನೆಟ್ಟಾಗಿ ಮಾಡ್ತೇವೆ. ಅದು ಯಾವಾಗ ಬೇಕಾದ್ರೂ ಬರ್ಬೋದು ಅವರು ಇದರಲ್ಲಿ. ಅದಕ್ಕೆ ಟೈಮ್ ಅನ್ನೋ ಲಿಮಿಟ್ ಏನಿಲ್ಲ. ಸೊ ಹಾಗಾಗಿ ಮತ್ತು ಇನ್ನೊಂದು, ಇಲ್ಲಿ ಈ ಸೆಂಟರ್ನಲ್ಲಿ ಬೇರೆ ಸೆಂಟರ್ಗಳ ಥರ ಬೇರೆ ಅಥವಾ ಹಾಸ್ಪಿಟಲ್ಗಳಲ್ಲಿ ಏನು ಇರುತ್ತೆ ಅವರ್ ಬೇಸಿಸ್ ಇರೋಲ್ಲ ಆ್ಯಕ್ಚುಲಿ ಇದರಲ್ಲಿ. ಅವರು ಎಷ್ಟು ಹೊತ್ತು ಬೇಕಾದ್ರೂ ಸ್ಪೆಂಡ್ ಮಾಡ್ಬೋದು ಇದರಲ್ಲಿ. ಬೆಳಗ್ಗೆ ಬಂದು ಸಂಜೆವರೆಗೂ ಸಹ ಇರ್ಬೋದು ಆ್ಯಕ್ಚುಲಿ ಇದರಲ್ಲಿ. ಹಾಗಾಗಿ ಏನಂದರೆ ನಾವು ಹೇಳೋದೇನೆಂದರೆ, ನಾವು ಇದು ಲಕ್ಕವಾಗಂತಲೇ ಅಭಿವೃದ್ಧಿ ಪಡಿಸಿರೋದ್ರಿಂದ ಅವರು ಎಷ್ಟು ಹೊತ್ತಾದರೂ ಬಳಸ್ಕೋಬೋದು ಆ್ಯಕ್ಚುಲಿ ಸೆಂಟ್ರನ್ನ. ನೀವು ಎಷ್ಟು ಹೆಚ್ಚು ಬಳಸ್ಕೊಳ್ತೀರೋ ಅಷ್ಟು ಬೇಗ ಗುಣ ಆಗ್ತೀರ. ಮತ್ತು ಇನ್ನು ಈ ಸೆಂಟರ್ನಲ್ಲಿನ ಎಕ್ವಿಪ್ಮೆಂಟ್ಸ್ ಬಗ್ಗೆ ಹೇಳೋದಾದರೆ ಆ್ಯಕ್ಚುಲಿ ಈಗ ನಾವೇನು ಮಾಡಿದ್ದೇವೆ, ಪ್ರಪಂಚದಾದ್ಯಂತ ಏನೇನು ರಿಸರ್ಚ್ಗಳು ನಡೀತಾ ಇದೆ ಆ ರಿಸರ್ಚ್ಗೆ ಅನುಗುಣವಾಗಿ ನಾವು ಎಕ್ವಿಪ್ಮೆಂಟ್ಸ್ಗಳನ್ನ ನಾವು ಈ ನಮ್ಮದೇ ಆದ ಒಂದು ಟೀಮನ್ನು ಮಾಡಿಬಿಟ್ಟು ನಾವು ಅಭಿವೃದ್ಧಿಪಡಿಸ್ತಾ ಬರ್ತಾ ಇದ್ದೀವಿ ಆ್ಯಕ್ಚುಲಿ. ಉದಾಹರಣೆಗೆ ಈ ಲಕ್ವಾ ಬಂದಾಗೇನು ಇಮಿಡಿಯೇಟ್ಲಿ ಲಕ್ವಾ ಬಂದಾದಮೇಲೆ ಪೇಷಂಟ್ಗೆ ಏನಂದರೆ ನಿಂತ್ಕೊಳ್ಳಿಕ್ಕಾಗಲ್ಲ ಇದರಲ್ಲಿ, ಅಥವಾ ಬೆಡ್ ಇರ್ತಾರೆ. ಅವರನ್ನು ಯಾರಾದರೂ ನಿಲ್ಲಿಸ್ಬೇಕಂದ್ರೆ 2-3 ಬೇಕು ಆ್ಯಕ್ಚುಲಿ ಇದ್ರೆ. ಅದನ್ನು ನಾವೇನಂದರೆ ಆ ಪರಿಸ್ಥಿತಿ ಮನಗಂಡು ನಾವೇನು ಮಾಡಿದ್ವಿ, ಅದಕ್ಕೆ ಅಂತಲೇ ಒಂದು ಸ್ಟ್ಯಾಂಡನ್ನು ನಾವು ಅದಕ್ಕೆ ಅಂತ ನಿಲ್ಲಿಸಲಿಕ್ಕೆ ಅಂತಲೇ ಒಂದು ಎಕ್ವಿಪ್ಮೆಂಟ್ಸನ್ನು ನಾವು ಡೆವಲಪ್ ಮಾಡಿದ್ವಿ. ಇದರಲ್ಲಿ ಏನಾಗುತ್ತೆ, ನಾರ್ಮಲಿ ಪೇಷಂಟ್ ಮಲಗಿದಾಗ ಏನಾಗುತ್ತೆ, ನಾನು ಹಾಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಆ್ಯಕ್ಚುಲಿ. ನಾರ್ಮಲಿ ಪೇಷಂಟ್ ಮಲಗಿದಾಗ ಏನಾಗುತ್ತೆ, ಬ್ರೈನ್ಗೆ ಸರ್ಕ್ಯುಲೇಷನು ಅಂದರೆ ರಕ್ತ ಚಲನೆ ಕಮ್ಮಿ ಇರುತ್ತೆ ಇದರಲ್ಲಿ. ಹಾಗಾಗಿ ಅದನ್ನು ಸಡನ್ನಾಗಿ ಪೇಷಂಟ್ ಎದ್ದು ಕೂತಾಗ ಅವ್ರಿಗೆ ಕಷ್ಟ ಆಗುತ್ತೆ ಆ್ಯಕ್ಚುಲಿ. ಇದರಲ್ಲಿ ಸಡನ್ನಾಗಿ ಬ್ಲಡ್ ಫ್ಲೋ ಆಗೋದ್ರಿಂದ ಅವ್ರಿಗೆ ಗಿಡಿನೆಸ್ ಸಮಸ್ಯೆ, ತಲೆ ಸುತ್ತ ಸಮಸ್ಯೆಗಳು ಬರ್ತವೆ. ಹಾಗೆ ಏನಂದರೆ ಕೈಕಾಲುಗಳಲ್ಲಿ ಬಲ ಇಲ್ಲದೆ ಇರೋದರಿಂದ ಅವ್ರುಗಳನ್ನ ನಾವು ಎತ್ತಿ ನಿಲ್ಲಿಸೋದು ಕಷ್ಟ ಇದರಲ್ಲಿ. ಆಗ ನಮಗೇನಂದರೆ ಅದಕ್ಕೆ ಎಕ್ವಿಪ್ಮೆಂಟ್ಸ್ಗಳು ಬೇಕೇ ಬೇಕಾಗುತ್ತೆ. ಹಾಗಾಗಿ ನಾವೇನು ಮಾಡಿದ್ದೇವೆ, ಅದಕ್ಕೆ ಅಂತಲೇ ಒಂದು ನಾವು ಇವನ್ನ ಸ್ಟ್ಯಾಂಡಿಂಗ್ ಒಂದು ಫ್ರೇಮ್ನ ಡೆವಲಪ್ ಮಾಡಿದ್ದೇವೆ. ಹಾಗಾಗಿ ಏನಂದರೆ ಅದು ಚಿಕ್ಕವರಿಂದ ಹಿಡಿದು ದೊಡ್ಡವ್ರಿಗೂ, ತೆಳ್ಳಗಿಂದ ಹಿಡಿದು ದಪ್ಪನೋಗಿ ಎಲ್ಲ ಯಾವುದೇ ರೀತಿಯಾದ ಪೇಷಂಟ್ ಇರಲಿ ಇದು ಆ್ಯಕ್ಚುಲಿ ಅದರಲ್ಲಿ ನಾವು ನಿಲ್ಲಿಸ್ಬಿಟ್ಟು ಅವ್ರಿಗೇನಂದರೆ ಅವ್ರಿಗೆ ಒಂದು ಬಾಡಿ ಕಂಟ್ರೋಲ್ನ ಸಮಸ್ಥಿತಿಗೆ ತರಲಿಕ್ಕೆ ನಾವು ವರ್ಕ್ ಮಾಡ್ತೇವೆ ಆ್ಯಕ್ಚುಲಿ. ಇದು ಒಂದು. ಮತ್ತು ಇನ್ನೊಂದು ಸಸ್ಪೆನ್ಷನ್ ಥೆರಪಿ ಅಂತ ಹೇಳ್ತೇವೆ. ಅಂದರೆ ಕೈ ಕಾಲುಗಳೇನೆಂದರೆ ಪೇಷಂಟ್ ತಾನಾಗೇ ಪ್ರಾಕ್ಟೀಸ್ ಮಾಡೋ ಥರ ಇದರಲ್ಲಿ. ಅಲ್ಲಿ ಥೆರಪಿಸ್ಟ್ ಎಫರ್ಟ್ ಏನು ಇರುತ್ತೆ, ಬಟ್ ಥೆರಪಿಸ್ಟ್ ಗೈಡೆನ್ಸ್ ಮಾಡ್ತಾರೆ, ಅವರು ಮಾಡ್ತಾರೆ. ಹಾಗೆ ಥೆರಪಿಸ್ಟ್ ಎಫರ್ಟ್ ಇಲ್ಲದೆ ಇರೋದೇ ಪೇಷಂಟ್ ತಾನಾಗೇ ಮಾಡ್ಕೊಳ್ಳೋ ಥರ ನಾವೇನಂದರೆ ಕೈ ಕಾಲುಗಳಿಗೆ ಎಕ್ಸಸೈಸ್ ಮಾಡೋ ಥರ ನಾವು ವ್ಯವಸ್ಥೆ ಮಾಡಿದ್ದೇವೆ ಆ್ಯಕ್ಚುಲಿ. ಅದೇ ರೀತಿ ಭುಜಕ್ಕಾಗ್ಬೋದು, ಬೆರಳುಗಳಿಗೆ ಆಗ್ಬೋದು, ಮತ್ತು ಚಿಕ್ಕ ಆಮೇಲೆ ಪೇಷಂಟ್ ಈಗ ಬಲಗೈಯಲ್ಲಿ ಎಡಭಾಗದ ಮೆದುಳು ಹಾಳಾದರೆ ಬಲಭಾಗದಲ್ಲಿ ವೀಕ್ ಇರುತ್ತೆ. ಹಾಗಾಗಿ ಏನಂದರೆ ಕೊನೆಯ ಹಂತದಲ್ಲಿ ಈಗ ಪೇಷಂಟಿಗೆ ಬರಲಿಕ್ಕಾಗಲ್ಲ, ಅದಕ್ಕೆ ಅಂಥ ಸಮಸ್ಯೆ, ಅದಕ್ಕೆ ಅಂತಲೇ ಬೆರಳುಗಳಿಗೆ ಅಂತಲೇ ಆಕ್ಯುಪೇಷನಲ್ ಥೆರಪಿ ಇದರಲ್ಲಿ ನಾವು ಅವ್ರಿಗೆ ಬರೆಯೋದು ಇದ್ರ ಬಗ್ಗೆಲ್ಲ ನಾವು ಅವ್ರಿಗೆ ಟ್ರೈನಿಂಗ್ ಕೊಡ್ತೇವೆ ಇದರಲ್ಲಿ. ಅದೇ ರೀತಿ ಈಗ ಲೇಡೀಸ್ಗಳು ಅವ್ರಿಗೆ ಮನೆಯಲ್ಲಿ ಏನಂದರೆ ಅಡುಗೆ ಕೆಲಸ ಮಾಡಬೇಕು, ಬಟ್ಟೆಗಳನ್ನು ಮಡಚಬೇಕು, ಅವರ ಎಲ್ಲ ಕೆಲಸಗಳು ದೈನಂದಿನ ಕೆಲಸಗಳಿಗೆ ಅಗತ್ಯಕ್ಕೆ ತಕ್ಕಂತೆ ನಾವೇನಂದರೆ ಅದಕ್ಕೆ ಟ್ರೈನಿಂಗ್ ಕೊಡೋದಕ್ಕೋಸ್ಕರನೇ ನಾವು ಕೆಲವು ಎಕ್ವಿಪ್ಮೆಂಟ್ಸ್ಗಳನ್ನ ನಾವು ಡೆವಲಪ್ ಮಾಡಿದ್ವಿ. ಅದರಲ್ಲಿ ಅವ್ರಿಗೆ ನಾವು ಟ್ರೈನಿಂಗ್ ಕೊಡ್ತೇವೆ, ಊಟ ಮಾಡೋದಾಗ್ಬೋದು, ಬರೆಯೋದಾಗ್ಬೋದು. ಇದಕ್ಕೆ ಅಂತಲೇ ಚಿಕ್ಕ ಪುಟ್ಟ ಆ್ಯಕ್ಚುಲಿ ಅವರಲ್ಲಿ ಏನೇನು ನಮಗೆ ಸಮಸ್ಯೆಗಳು ಕಾಣ್ತವೆ ಆ ಸಮಸ್ಯೆಗಳ ಅನುಗುಣವಾಗಿ ನಾವೇನು ಮಾಡ್ತೀವಿ, ಅದಕ್ಕೆ ತಕ್ಕಂತೆ ಅದ್ರ ಬಗ್ಗೆ ನಾವು ಚೆಕ್ ಮಾಡಿ ಅದ್ರ ಬಗ್ಗೆ ಟ್ರೀಟ್ಮೆಂಟು ಮೆಥಡ್ಗಳನ್ನ ಡಿಸೈನ್ ಮಾಡಿ ನಾವು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಮತ್ತೆ ಮೊದಲಿನ ಸ್ಥಿತಿಗೆ ತರ್ತೇವೆ. ಅದೇ ರೀತಿ ನಡೆಯೋದಾಗ್ಬೋದು, ಇದರಲ್ಲಿ ವಾಕಿಂಗ್ ಇದರಲ್ಲಿ ಪೇಷಂಟ್ಗೆ ವಾಕ್ ಮಾಡೋಕ್ಕಾಗಲ್ಲ, ಕೆಲವ್ರಿಗೆ ಏನಂದರೆ ಕೆಲವೊಮ್ಮೆ ಅವ್ರಿಗೇನೆಂದರೆ ನಡೆಯುವಾಗ ಕುಂಟೋದಾಗಲಿ ಆ ಥರ ಸಮಸ್ಯೆ ಇರ್ತವೆ ಆ್ಯಕ್ಚುಲಿ ಇದರಲ್ಲಿ. ಮತ್ತು ನಡೆಯಲಿಕ್ಕೆ ಕಷ್ಟ ಆಗುತ್ತೆ. ಆ ಥರ ಕೇಸಸ್ಗಳಿಗಿಂತ ನಾವು ಒಂದು ಪ್ಯಾರಲಲ್ ಬಾರ್ ಇದೆ, ಅಲ್ಲಿ ಫಸ್ಟ್ ಅದರಲ್ಲಿ ಟ್ರೈನಿಂಗ್ ಕೊಡ್ತೀವಿ. ಅದರಲ್ಲಿ ಓಕೆ ಆದಮೇಲೆ ಟ್ರೆಡ್ಮಿಲ್ ಇದೆ, ಅವ್ರಿಗೆ ನಾವು ನಡೀಲಿಕ್ಕೆ ಅವ್ರಿಗೇನೆಂದರೆ ವಾಕ್ ಮಾಡಲಿಕ್ಕೆ ಅವ್ರಿಗೆ ಎಲೆಕ್ಟ್ರಿಕ್ ಟ್ರೆಡ್ಮಿಲ್ ಇದೆ, ಅದರಲ್ಲಿ ಅವ್ರಿಗೆ ನಾವೇನೋ ಟ್ರೈನಿಂಗ್ ಕೊಡ್ತೇವೆ. ಸೊ ದಟ್ ಏನಂದರೆ ಅವರು ಸ್ಪೀಡ್ ಇಂಪ್ರೂವ್ ಮಾಡ್ಕೋಬೋದು ಆ್ಯಕ್ಚುಲಿ. ಮುಂದೆ ಇರಲ್ಲ ಅವರು
ಈಗ 0.5 ಕಿಲೋಮೀಟ್ರಿಂದ ಹಿಡಿದು 6 ಕಿಲೋಮೀಟ್ರ್ವರೆಗೆ ಅಂದರೆ ಫಾಸ್ಟ್ ಸಹ ನಡಿಬೋದು. ಹಾಗೆ ನಾವೇನೋ ನಿರಂತರವಾಗಿ ಕಂಟಿನ್ಯೂಸ್ ಟ್ರೈನಿಂಗ್ ಕೊಡೋದ್ರಿಂದ ಅವರು ಮೆದುಳೇನಾಗುತ್ತೆ ಅದು ತಕ್ಕಂಗೆ ಮೊದಲು ಹೆಂಗಿರುತ್ತೆ ಇದರಲ್ಲಿ ಅದಕ್ಕೆ ತಕ್ಕಂಗೆ ಬ್ರೈನು ಅದು ರೆಡಿ ಆಗ್ತಾ ಬರುತ್ತೆ ಆ್ಯಕ್ಚುಲಿ ಇದರಲ್ಲಿ. ಇದು ನಮ್ಮ ಸಂಸ್ಥೆಯಲ್ಲಿ ನಾವು ಏನು ಈಗ ವಿಶೇಷತೆಗಳ ಬಗ್ಗೆ ನಾನು ಹೇಳಿದ್ದೇನೆ ಆ್ಯಕ್ಚುಲಿ ಇದರಲ್ಲಿ. ನೀವು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮನ್ನು ಈ ಕೆಳಕಂಡ ಅಡ್ರೆಸ್ಗೆ ಸಂಪರ್ಕಿಸ್ಬೋದು ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡ್ಬೋದು ಅಥವಾ ನಮ್ಮ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಏನೇನು ವೀಡಿಯೋಸ್ ಹಾಕಿರೋದನ್ನು ನೋಡಿ ನಮ್ಮ ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಸೆಂಟ್ರಿಗೆ ನೀವು ವಿಸಿಟೂ ಮಾಡ್ಬೋದು ಆ್ಯಕ್ಚುಲಿ ಇದರಲ್ಲಿ. ಮತ್ತು ಇನ್ನೊಂದು ಏನಂದರೆ ಅದು ಯಾವುದೇ ಇರಲಿ ಲಕ್ವ ಇದರಲ್ಲಿ ನಾವು ಯಾವುದೇ ಪ್ರತಿ ಕೇಸನ್ನು ನಾವು ತುಂಬ ಚಾಲೆಂಜ್ ಆಗಿ ತಗೊಳ್ತೇವೆ ಆ್ಯಕ್ಚುಲಿ ಇದರಲ್ಲಿ. ಅದು ಚಿಕ್ಕದಿರಲಿ ಅಥವಾ ದೊಡ್ಡ ಪ್ರಮಾಣದಲ್ಲಿರಲಿ ಅಥವಾ ಎಷ್ಟೇ ಹಳೇದಿರಲಿ ಅದು ಆ್ಯಕ್ಚುಲಿ 1 ವರ್ಷ ಇರಲಿ 5 ವರ್ಷ ಇರಲಿ 10 ವರ್ಷ ಇರಲಿ 25 ವರ್ಷ ಇರಲಿ ಎಷ್ಟೇ ಹಳೇದಿದ್ದರೂ ಸಹ ನಾವು ಅದನ್ನು ಕೇಸಸ್ಸನ್ನು ಕೂಲಂಕುಷವಾಗಿ ಸ್ಟಡಿ ಮಾಡಿ ಮತ್ತು ಅದ್ರ ಬಗ್ಗೆ ಟ್ರೀಟ್ಮೆಂಟ್ಗಳ ಬಗ್ಗೆ ನಾವು ವರ್ಕ್ ಮಾಡಿ ಅವರನ್ನು ಮತ್ತೆ ಮೊದಲನೇ ಸ್ಥಿತಿಗೆ ತರಲಿಕ್ಕೆ ವರ್ಕ್ ಮಾಡ್ತೇವೆ. ಈಗ ನಿಮಗೇನು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ QR ಕೋಡ್ ಇದರಲ್ಲಿ, ಅದಕ್ಕೆ ನೀವು ಸ್ಕ್ಯಾನ್ ಮಾಡೋದ್ರ ಮೂಲಕ ನೀವು ನಮ್ಮ ವಾಟ್ಸಪ್ ಚಾನಲ್ಗೆ ನೀವು ಎಂಟ್ರಾಗ್ಬೋದು. ಮತ್ತು ಅಲ್ಲಿ ಸಬ್ಸ್ಕ್ರೈಬ್ ಆದರೆ ನಿಮಗೆ ಅಥವಾ ನಾವು ಅದನ್ನು ಫಾಲೋ ಮಾಡಲಿಕ್ಕೆ ಶುರು ಮಾಡಿದ್ರೆ ನಾವೇನೇನು ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ ಮತ್ತು ಹೊಸ ಚಿಕಿತ್ಸಾ ವಿಧಾನಗಳ ಬಗ್ಗೆ ನಾವೇನು ತಿಳಿಸ್ತೀವಿ ಆ್ಯಕ್ಚುಲಿ ಅವುಗಳೆಲ್ಲದೂ ನೀವು ನೋಡಿ ಅದ್ರ ಬಗ್ಗೆ ಅರ್ಥಕೊಂಡು ಮತ್ತು ಇನ್ನೂ ಹೆಚ್ಚಿನ ಬೇಕಾದರೆ ನೀವು ನಮ್ಮನ್ನು ಸೆಂಟ್ರಿಗೆ ನೀವು ವಿಸಿಟ್ ಮಾಡ್ಬೋದು ಆ್ಯಕ್ಚುಲಿ ಇದರಲ್ಲಿ. ಹಾಗಾಗಿ ನನ್ನ ಒಂದು ಸಲಹೆ ಏನಂದರೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಇದರಲ್ಲಿ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿನ ನೀವು ಪಡ್ಕೊಳ್ಳಿ ಇದೆ. ನಮ್ಮ ಸೆಂಟ್ರು ಇದು OPD ಬೇಸ್ ಸೆಂಟ್ರ್ ಆ್ಯಕ್ಚುಲಿ. ಇಲ್ಲಿ ಟ್ರೀಟ್ಮೆಂಟಿಗೆ ಮಾತ್ರ ಆದ್ಯತೆ ಇರುತ್ತೆ, ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಇರೋದಿಲ್ಲ. ಆದರೆ ಬೆಂಗಳೂರು ಆಗ್ಬೋದು, ಬೆಂಗಳೂರಿಂದ ಹೊರಗಡೆಯಿಂದ ಏನು ಬರ್ತಕ್ಕ ರಾಜ್ಯದ ಮೂಲೆಯಿಂದ ಏನು ಬರ್ತಾರೆ ಅಂಥ ರೋಗಿಗಳೇಂದರೆ ನಮ್ಮ ಸೆಂಟರ್ನ ಸಹಯೋಗದೊಂದಿಗೆ ನಾವೇನು ಮಾಡಿದ್ವಿ ಬೇರೆ ಕಡೆ ವ್ಯವಸ್ಥೆ ಮಾಡ್ತೇವೆ, ಅಸಿಸ್ಟ್ ಮಾಡ್ತೇವೆ. ಅಂದರೆ ಅವ್ರಿಗೆ ನಾವು ರೆಫರೆನ್ಸ್ ಕೊಡ್ತೇವೆ. ಹಾಗಾಗಿ ನೀವೇನು ಅಲ್ಲಿ ಉಳ್ಕೊಂಡು ನಮ್ಮಲ್ಲಿ ನೀವು ಚಿಕಿತ್ಸೆನ ಪಡಿಬೋದು ಆ್ಯಕ್ಚುಲಿ ಇದರಲ್ಲಿ.